ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿಸಿಕೊಡಿ ಎಂ ಕಣ್ಣಲ್ ಮನವಿ. ಚಾಮರಾಜನಗರ ಹಾನೂರು ತಾಲೂಕಿನ ಜೆಆರ್ ನಗರ ದೊಮ್ಮನಗದ್ದೆ ಗ್ರಾಮದ ಸೆಲ್ವಮುತ್ತು ಹಾಗೂ ಅವರ ಕುಟುಂಬದವರಿಂದ ನನಗೆ ನನ್ನ ಕುಟುಂಬದವರಿಗೆ ಜೀವ ಬೆದರಿಕೆ ಇದ್ದು ಸಂಬಂಧಪಟ್ಟವರು ನನಗೆ ಹಾಗೂ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಎಂದು ಎಂ ಕಣ್ಣಲ್ ಮನವಿ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗ್ರಾಮದ ತೋಟದ ನಿವಾಸಿ ಸೆಲ್ವಂ ಪಳನಿಸ್ವಾಮಿ ಅಂಕ ಮುತ್ತು ಅವರುಗಳು 2026 ಜನವರಿ 24ರಂದು ನನ್ನನ್ನು ಸೆಲ್ವಮುತ್ತು ಅವರ ಕುಟುಂಬದವರ ಮರಕ್ಕೆ ಕಟ್ಟಿ ಹಾಕಿ ನನ್ನನ್ನು ಹೊಡೆದು ಜಾತಿ ನಿಂದನೆ ಮಾಡಿದ್ದು, ಈ ಸಂಬಂಧ ರಾಮಪುರ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ದೌರ್ಜನ್ಯ ಪ್ರಕರಣ ಸೆಲ್ವಮುತ್ತುರವರ ಕುಟುಂಬದವರ ಮೇಲೆ ಪ್ರಕರಣ ದಾಖಲಾಗಿದ್ದು, ಸೆಲ್ವಮುತ್ತುರವರ ಕುಟುಂಬದವರು ಜೈಲಿಗೆ ಹೋಗಿ ಜಮೀನು ಮೇಲೆ 3 ದಿನಗಳ ಹಿಂದೆ ಬಿಡುಗಡೆಗೊಂಡಿರುತ್ತಾರೆ. ಜೈಲಿನಿಂದ ಬಂದ ತಕ್ಷಣ ಅವರುಗಳು ನನ್ನ ಮೇಲೆ ದ್ವೇಷಕ್ಕೆ ಮಾರ್ಚ್ 10, 2026ರಂದು ಸೆಲ್ವಮುತ್ತುರವರ ಕುಟುಂಬದವರು ನನ್ನ ಮೇಲೆ 3,75,000 ರೂಪಾಯಿಗಳನ್ನು ಕಳುವು ಮತ್ತು ನನ್ನ ಕುಟುಂಬದವರ ಮೇಲೆ ಪ್ರಕರಣ ದಾಖಲಿಸಲು ರಾಂಪುರ ಪೊಲೀಸ್ ಠಾಣೆಗೆ ಹೋಗಿರುತ್ತಾರೆ. ಆದರೆ ಸೆಲ್ವಮುತ್ತುರವರ ಕುಟುಂಬವು ನನ್ನ ಕುಟುಂಬದ ಮೇಲಿನ ದ್ವೇಷಕ್ಕೆ ಈ ರೀತಿ ವರ್ತನೆ ಮಾಡಿರುತ್ತಾರೆ. ಆದ್ದರಿಂದ ನನ್ನ ಕುಟುಂಬದ ಮೇಲೆ ಎಸ್ಸಿ ದೌರ್ಜನ್ಯ ಪ್ರಕರಣ ದಾಖಲಿಸಿದ್ದು, ಅಲ್ಲದೆ ನನಗೆ ಸೆಲ್ವಮುತ್ತುರವರ ಕುಟುಂಬದವರಿಂದ ನನಗೆ ಜೀವ ಬೆದರಿಕೆ ಇದ್ದು, ಅವರಿಂದ ನನಗೆ ನಮ್ಮ ಕುಟುಂಬಕ್ಕೆ ತೊಂದರೆ ಇರುವುದರಿಂದ ಸೆಲ್ವಮುತ್ತುರವರ ಕುಟುಂಬದವರ ಜಾಮೀನು ರದ್ದುಪಡಿಸಿ ಬಂಧಿಸುವ ಮೂಲಕ ನನಗೆ ನಮ್ಮ ಕುಟುಂಬದವರಿಗೆ ರಕ್ಷಣೆ ನೀಡಬೇಕು ಎಂದು ಅಳಲು ತೋಡಿಕೊಳ್ಳುವ ಮೂಲಕ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಎಂ ಕಣ್ಣಲ್ ಪುತ್ರ ಪೆರುಮಲ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ತಿರ್ಗಾ ಅವಳನ್ನ ಕಷ್ಟ ರದ್ದು ಮಾಡಿ ಒಳಕ್ಕೆ ಹಾಕಿ ಅವಳನ್ನ ರದ್ದು ಮಾಡಿ ಬರ್ತಲ್ಲಿ ಜಾಲಿಯಲ್ಲೇ ಇರಬೇಕು. ಅವ ಇದ್ದಲ್ಲಿ ಹುಲ್ಲಿನ ಅವ್ರು 2 ಮನೆಯವರು ಸೇರಿ ಮೇಯಿಸ್ಬಿಟ್ರು. ಅದನ್ನ ಕೇಳಿದಿಗೆ ಜಾಗಕ್ಕೆ ಬಂದರು. ಸೇರಿ ಜಾಗಕ್ಕೆ ಬರ್ತಾರ ನಮ್ಮ ಕೇಸ್ ಕೊಟ್ಬಿಟ್ಟು ಅಂತ ರಾಮಪುರದಲ್ಲಿ ಕೇಸ್ ಕೊಟ್ಟವಿ. ಅವ್ರು 3 ದಿನ ಕಳೆದು ನಿಮ್ಮ ಮಗನ ಮಾಡ್ತೀವಮ್ಮ ಆಗತ್ತೆ ಹೇಳ್ತಾರೆ. ಸೇರಿ ಅಂತ ನನ್ನ ಮಗ ಶನಿವಾರ ಬಂದಲ್ಲಿ ಒಂದು 11 ಗಂಟೆಗೆ ಬಂದಲ್ಲಿ ಜನವರಿ 24 11 ಗಂಟೆಗೆ ಬಂದೊಡನೆ ನನ್ನ ಗೆಂಡ ಎಲ್ಲೋ ಹೊಲಕ್ಕೆ ನಮ್ಮ ಜಮೀನು ಗಮನ ಇಲ್ಲೇ ತಿರುಗಿ ಸೋಳಮ್ಮನ ಮಾದಕ ಸೋಳಮ್ಮನೆ ಒಳ ನಮ್ಮದು ಜಮೀನು, ನೀನು ತಮಿಳ್ನಾಟ್ಲಿದ್ದು ಬಂದು ನಿನಗೆ ಜಮೀನು ಬೇಕಾ ಅಂದ್ಬಿಟ್ಟು ಸರ್ ನಮ್ಮನ್ನು ಕಲ್ಲಂತೆ ಎಲ್ಲ ಹೊಡೆದು ಬೆದರಿಸ್ಬಿಟ್ರೆ ನನ್ನ ಗೆಣ್ಣು ಹುಡುಗನಿಬ್ಬರನ್ನ ನನ್ನ ಸೆಲ್ವಿ ಏನು ಮಾಡಿಬಿಟ್ಟಲ್ಲ ಎಳ್ಕೊಂಡೋಗಿ ಕಂಬತಲ್ಲ ಕಟ್ಟಾಕಿ ಹೊಡೆಯ್ತಲ್ಲ ಓಡೋದು ನಮ್ಮ ಕೇಸ್ ಕೊಟ್ಟು ತಿರ್ಗಾ ಹೋಗಿ ಜೈಲಿಗೆ ಇದ್ಬಿಟ್ಟು. ಯಾರು ಹೊಡೆದವರು ಸರ್? ಯಾರು ಹೊಡೆದವರು? ಸೆಲ್ವಿ ಹೊಡೆದು ಮಂಜು ಬಂದು ಅಗ್ಗೆತ್ತು ಕೊಟ್ಟಿರ್ತಾರೆ. ಹೆಂಗ ಬಂದು ಕಲ್ಲೆತ್ತು ನನ್ನ ಗೆನ್ನ ಹುಡುಗನ ಇಬ್ಬರನ್ನು ಕಲ್ಲೆತ್ಕೊಂಡು ಎಸೆತ್ತಲ್ಲ. ಇವರಿಬ್ಬರು ಓಡೋಗಿ ಅಲ್ಲಿ ಅಷ್ಟು ತೋರ್ಲು ಕೂತ್ಕೊಂಡ್ರು. ಅಳ್ತಾರೆ. ನಾನು ಹಾಳು ಮಾಡ್ತಾ ಇದ್ದೀವಿ ಸಾಯಿಸಿ ನನ್ನ ಏನೋ ಮಾಡಲಿ ಅಂದ್ಬಿಟ್ಟು ಸುಮ್ಮ ಕಪಲ್ ಹೊಡಿತಲ್ಲ ಮಾಡಿದ್ದು ಹೋಗ್ಕೊಂಡು ನಮ್ಮ ರಾಮಪುರದಲ್ಲಿ ಕೇಸ್ ಕೊಟ್ಟು ಮನೆ ಕೊಟ್ಟು ಈಗ ಒಳಕ್ಕೆ ಹೋಗಿ ತಿರುಗಿ ಏನು ಮಾಡಿಬಿಟ್ಟ ಅದನ್ನ ಅದು ಜಾಮೀನು ಬಂದು ಈಗ 3 ದಿನದಲ್ಲೇ ನಮ್ಮ ಮೇಲೆ ಕೇಸ್ ಕೊಟ್ಟು ಮನೆಗೆ ಬಂದು ದುಡ್ಡು ಕಟ್ಬಿಟ್ಟ 3,070 ರೂಪಾಯಿ ಕತ್ಕೊಂಡ. ಅದಕ್ಕೆ ಅಂದ್ಬಿಟ್ಟು ಸುಳ್ಳು ಮಾತಾಡಿ ಹೋಗಿ ಈಗ ಪತ್ರಿಕೆ ಅವಲ್ಲ ಹೇಳ್ಬಿಟ್ಟವಲ್ಲ ಈ ಥರ ಮಾಡಿ ಭೇಟಿ ಕೊಟ್ಟವಲ್ಲ ಅವಳನ್ನ ನಾನೇ ದುಡ್ಡು ಬರ್ದು ಸರ್ ನಿಮ್ಮ ಆಸ್ಪತ್ರೆಲ್ಲ ಸೇರಿ ತಿರ್ಗಾ ಅವಳೊಳಗೆ ಹೋಗ್ಬೇಕಲ್ಲಿ ಒಂದು 3 ದಿನಗಳ ಆ ಥರ ಮಾಡಿದ್ಗೆ ದಿನ ನಾವು ಇಲ್ಲೇ ಇದ್ದರೆ ನಮ್ಗೆ ಇರೋಕ್ಕಾಗಲ್ಲ ಸರ್. ನಮ್ಮ ಊರಿಗೆ ಉತ್ತರವಿಲ್ಲ ಸರ್. ನಮ್ಮ ಊರನ್ನ ಯಾವಾಗಲೂ ಇದು ಮಾಡಿಬಿಡ್ತಾಳೆ. ನಮ್ಮ ಜಮೀನಿಗೆ ನಮ್ಮ ಹೋಗ್ಬೇಕಲ್ಲ, ಜಮೀನು ನಮ್ದಾಗಂತಲ್ಲ ಸರ್. ನಾವು ಈಗ ಹಂಚ್ಕೊಂಡು ನಾನು ತಮಿಳ್ನಾಡಲ್ಲಿ ಅವನಲ್ಲಿ ನಿಮ್ದು ಆ ಸಂಘಟನೆ ನಿಮ್ದು ಎಲ್ಲ ಸೇರಿ ನಮ್ಮನ್ನು ಕಾಪಾಡಬೇಕಲ್ಲ ಪೊಲೀಸ್ನವರು ಸಂಘದವರೇ ಎಲ್ಲ ಸೇರಿ ನನಗೆ ಅಷ್ಟು ಕಷ್ಟ ಕೊಡ್ತಲ್ಲ ಸರ್. ತಿರ್ಗಾ ಅವಾಗ ಒಳಗೆ ಹೋಗ್ಬೇಕು ಸರ್. ಹೋಗ್ದು ಬಿಟ್ರೆ ನಡಮಲ್ಲಿಗೆ ಎದ್ದು ಬಿಟ್ರೆ ಅವ ಯಾರೊಬ್ಬರನ್ನು ಈಗ ಏನಾಗಬೇಕು ನಿಮಗೆ? ನಮ್ಗೆ ಬಂದು ಯಾರಲ್ಲಿ ನಿಮಗೆ ಏನಾಗಬೇಕು? ನಿಮಗೆ ನಮಗೆ ನ್ಯಾಯ ಬೇಕಾ ಒಳಗೆ ಹೋಗ್ಬೇಕಲ್ಲ, ಜೈಲೊಳಗೆ ಹೋಗ್ಬೇಕಲ್ಲ. ತಿರ್ಗಾ ಬಂದು ತಿರ್ಗಾ ಪೊಲೀಸ್ನವರು ನಡವಳಿಕೆ ಎತ್ತಿ ಅವಳಿಗೆ ತಗೊಂಡೋಗಿ ಜೈಲಿಗೆ ಸೇರಿಸ್ಬೇಕಲ್ಲ. ನಿಮ್ಮ ಸಮಸ್ಯೆ ಇದೆ? ಬೇಲ್ ಮೇಲೆ ಜಾಮೀನು ಬಂದ್ಬಿಟ್ಟು 3 ಶನಿವಾರ ಬಂದಲ್ಲಿ
ಸೋಮವಾರ ಶನಿವಾರ ಎಷ್ಟು ಅಂತ 3 ದಿನದಲ್ಲಿ ಈ ಥರ ಮಾಡ್ತಾಳೆ ಅಲ್ಲಿ ದುಡ್ಡು ಕತ್ಬಿಟ್ಟ ಈ ಗಮನ ದುಡ್ಡು ಬಂದು ನಮ್ಮ ಮನೆಯಲ್ಲಿ ಬಂದು ಕತ್ಕೊಂಡ್ರು ಸುಳ್ಳು ಮಾತಾಡ್ತಾರ. ನಿಮ್ಗೆ ರಕ್ಷಣೆ ಬೇಕೀಗ? ನಾವು ಊರಿನಿಲ್ಲ ಸರ್, ನಮ್ಮ ನೀರೇ ಬಿಡೋದಿಲ್ಲ. ಅವ್ರು ಬಾಗಿಲಿಗೆ ಹೋದ್ರಲ್ಲ ದಾರಿಲಿ ಹೋದ್ರಲ್ಲ ನಮ್ಗೆ ಮುಟ್ಟಬಾರ್ದಾಗಂತಾರೆ. ಅವ್ರ ಮನೆಗೆ ಹೋದ್ರೆ ಸುಮ್ಮಗಿದ್ದಾರೆ ಸರ್. ನಮ್ಮ ಮನೇಲಿದ್ದು ನನ್ನ ಜಮೀನಿದ್ದು ಎಳ್ಕೊಂಡೋಗಿ ಕಟ್ಟಾಕಿ ಹೊಡ್ತಾವಲ್ಲ.